ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಮ್ಮರ್ ಶುರು ಆಗೋಗಿದೆ, ಏನಾದ್ರೂ ಕೂಲ್ ಆಗಿ ತಿನ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ಬನ್ನಿ, ಇವತ್ತು ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದ ಫುಡ್ ಕಲರ್ ಉಪಯೋಗಿಸ್ತೀರಾ, ಕಾರ್ನ್ ಫ್ಲೋರ್ ಉಪಯೋಗಿಸ್ತೀರಾ, ಕಸ್ಟರ್ಡ್ ಪೌಡರ್ ಕೂಡ ಇಲ್ದಿರಾ ತುಂಬಾ ಸಿಂಪಲ್ ಆಗಿ, ಕ್ವಿಕ್ ಆಗಿ ಮತ್ತೆ ತುಂಬಾ ಕ್ರೀಮಿಯಾಗಿ ಈ ರೀತಿಯಾಗಿ ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡಬಹುದು. ಬನ್ನಿ ಈಗ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ಮಾಡೋದಕ್ಕೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಬ್ಲ್ಯಾಕ್ ಗ್ರೇಪ್ಸ್ ತಗೊಂಡಿದ್ದೀನಿ, ಸೀಡ್ಲೆಸ್. ನೋಡಿ, ಇಲ್ಲಿ 1 ಬೌಲ್ ಆಗುತ್ತೆ, ಸುಮಾರು 200 ಗ್ರಾಮ್ ಅಷ್ಟಾಗಿದೆ. ಇದ್ರ ಜೊತೆಗೇನೆ 1-2 ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ರೇಸನ್ಸ್ನ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ನಾವು ತೊಳೆದಿಟ್ಕೊಂಡಿದೀವಲ್ವ, ಈ ಕಪ್ಪು ದ್ರಾಕ್ಷಿನೆಲ್ಲ ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಅದನ್ನ ಚೆನ್ನಾಗಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಇಷ್ಟಾಗಿದ್ರೆ ಸಾಕು. ಅಕಸ್ಮಾತ್ ವಿತ್ ಸೀಡ್ ತಗೊಂಡಿದ್ರೆ ಸೀಡ್ಸ್ ಎಲ್ಲ ತೆಗೆದು ಅದನ್ನ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಪ್ಯಾನಿಗೆ ಹಾಕೋತಾ ಇದ್ದೀನಿ ಅದನ್ನ. ಈಗ ನಾವು ಎಷ್ಟು ದ್ರಾಕ್ಷಿ, 1 ಬೌಲಷ್ಟು ದ್ರಾಕ್ಷಿ ತಗೊಂಡಿದೀವಲ್ಲ, ಅದಕ್ಕೊಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ದ್ರಾಕ್ಷಿ ತುಂಬಾ ಹುಳಿ ಅಂತ ಇದ್ರೆ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೊಳ್ಳಿ, ಇಲ್ಲ ದ್ರಾಕ್ಷಿ ಸ್ವಲ್ಪ ಸಿಹಿ ಆಗಿದ್ರೆ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ. ದ್ರಾಕ್ಷಿನೆಲ್ಲ ಗ್ರೈಂಡ್ ಮಾಡ್ಕೊಳ್ಳುವಾಗ ನೀರೆಲ್ಲ ಹಾಕೊಳ್ಳೋಕೆ ಹೋಗ್ಬೇಡಿ. ನೋಡಿ, ಅವಾಗ ಇಷ್ಟು ತೆಳ್ಳಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ತಿಕ್ಕಾಗಬೇಕು, ತುಂಬಾನು ತಿಕ್ಕಾಗಬಾರ್ದು, ಜಾಮ್ ತರ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಈಗ ಅದನ್ನ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಇಡೋಣ. ಅದು ಕೂಲ್ ಆಗ್ತಾ ಇರಲಿ ಅಷ್ಟರಲ್ಲಿ ನಾನಿಲ್ಲಿ 1 ಬೌಲ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮ್ ತಗೊಂಡಿದ್ದೀನಿ. ಅಮೂಲ್ ಅವ್ರ ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಮುಂಚೆನೆ ಡೀಪ್ ಫ್ರೀಸರಿಂದ ತೆಗೆದು ಫ್ರೀಸಲ್ಲಿ ಇತ್ತಿಟ್ಕೊಂಡಿದೆ. ಸೊ ಸ್ವಲ್ಪ ತೆಳ್ಳಗಿದೆ ಈಗ ಕನ್ಸಿಸ್ಟೆನ್ಸಿ. ಇದನ್ನೆಲ್ಲ ಹಾಕೊಂಡು ನಾವು ಈಗ ಬೀಟ್ ಮಾಡ್ಕೊಳ್ಳೋಣ. ಫಸ್ಟ್ ಲೋ ಸ್ಪೀಡಲ್ಲಿ ಬೀಟ್ ಮಾಡ್ಕೊಳ್ಳಿ, ಆಮೇಲಿಂದ ಹಾಗೆ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂತ ಬೀಟ್ ಮಾಡಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಇಷ್ಟು ತಿಕ್ಕಾಗಿದ್ರೆ ಸಾಕು. ಈಗ ನಾವು ಬೀಟ್ ಮಾಡ್ಕೊಂಡಿರೋ ವಿಪ್ಪಿಂಗ್ ಕ್ರೀಮ್ಗೆ ನಾವು ಬ್ಲ್ಯಾಕ್ ಕರೆಂಟ್ ಸಿರಪ್ ತರ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ, ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಪೂರ್ತಿ ಹಾಕೋತಾ ಇಲ್ಲ, ಒಂದು 2 ಸ್ಪೂನ್ ಮಾತ್ರ ಉಳಿಸ್ಕೊಂಡಿದ್ದೀನಿ. ಇದನ್ನ ಲಾಸ್ಟಲ್ಲಿ ಯೂಸ್ ಮಾಡ್ಕೊಳ್ಳೋಣ, ಆಗ ಹೇಳ್ತೀನಿ ಹೇಗೆ ಅಂತ. ಈಗ ಈ ಗ್ರೇಪ್ ಸಿರಪ್ ಎಲ್ಲ ಹಾಕೊಂಡಿದ್ದಾದ್ಮೇಲೆ ಮೀಡಿಯಂ ಸ್ಪೀಡಲ್ಲಿ 30 to 40 ಸೆಕೆಂಡ್ಸ್ವರೆಗೂ ಅದನ್ನ ಬೀಟ್ ಮಾಡ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು, ಪರ್ಫೆಕ್ಟ್ ಆಗಿದೆ. ಯಾವುದೇ ರೀತಿಯಾದ ಕಲರ್ ಉಪಯೋಗಿಸ್ತೀರಾ, ಎಷ್ಟು ನ್ಯಾಚುರಲ್ ಆಗಿ ಕಲರ್ ಬಂದಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. 100% ನೀವು ಇಷ್ಟಪಡ್ತೀರಾ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದೆ. ನೋಡಿ, ಹಿಂಗೆ ಹಾಕಿದ್ರೆ ಈಸಿ ಫ್ಲೋ ಇರಬಾರ್ದು. ಬೀಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ಬ್ಲ್ಯಾಕ್ ರೇಸನ್ಸ್ ನೆನೆಸಿಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕಸ್ಮಾತ್ ಬ್ಲ್ಯಾಕ್ ರೇಸನ್ಸ್ ಬೇಡ ಅಂತ ಅನ್ನೋರು ಆ ಹಣ್ಣನ್ನೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಬಹುದು, ಅದು ತುಂಬ ಚೆನ್ನಾಗಿರುತ್ತೆ. ಒಂದು ಏರ್ ಟೈಟ್ ಕಂಟೈನರ್ ಇಲ್ಲಾಂದ್ರೆ ಕ್ಯಾಪ್ ಇರೋ ಅಂತ ಕಂಟೈನರ್ಗೆ ಅದನ್ನ ಫಿಲ್ ಮಾಡ್ಕೊಳ್ಳಿ. ಮನೇಲಿ ಇಲ್ಲಾಂದ್ರೆ ಐಸ್ ಕ್ರೀಮ್ ಬಾಕ್ಸ್ ಇರುತ್ತಲ್ವಾ, ಅದಕ್ಕೂ ಕೂಡ ಫಿಲ್ ಮಾಡಿ ಅದನ್ನ ಹಾಕಿ ಫ್ರೀಸ್ ಮಾಡ್ಬೋದು. ಇದನ್ನ ನೀಟಾಗಿ ಹೀಗೆ ಟ್ಯಾಪ್ ಮಾಡ್ಕೊಳ್ಳಿ. ಐಸ್ ಕ್ರೀಮ್ನೆಲ್ಲ ನೀವು ತಗೊಂಡಿರೋ ಕಂಟೈನರ್ಗೆ ಫಿಲ್ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ನಾವು ಆಗಲೇ ತೆಗೆದಿಟ್ಟಿದ್ದೀವಲ್ಲ ಗ್ರೇಪ್ ಸಿರಪ್ನ ಒಂದು 2-3 ಸ್ಪೂನ್ ಆಗೋಷ್ಟು ನೋಡಿ, ಈ ರೀತಿ ಮೇಲ್ಗಡೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಆಗೋಷ್ಟು ಡ್ರೈ ಗ್ರೇಪ್ಸ್ ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ್ದಾದ್ಮೇಲೆ ಒಂದು ಟೂತ್ ಪಿಕ್ ತಗೊಂಡು ಈ ರೀತಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ಟಾಪ್ ಲೇಯರ್ ಮಾತ್ರ ತುಂಬ ಫ್ರೂಟಿಯಾಗಿ ಅನಿಸುತ್ತೆ, ಕ್ರೀಮಿ ಟೆಕ್ಸ್ಚರ್ ಸಿಗುತ್ತೆ. ಮತ್ತು ನಾವು ಐಸ್ ಕ್ರೀಮ್ ಸ್ಕೂಪ್ ತೆಗೆಯುವಾಗ ಕೂಡ ತುಂಬ ಚೆನ್ನಾಗಿರುತ್ತೆ ಕಲರು. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನ ಕ್ಯಾಪ್ ಕ್ಲೋಸ್ ಮಾಡಿ 8 to 10 ಅವರ್ಸ್ ಇದನ್ನ ಡೀಪ್ ಫ್ರೀಸಲ್ಲಿ ಇಟ್ಟಿರೋಣ. ಈಗ 10 ಅವರ್ಸ್ ಆಗಿದೆ. ಈಗ ಓಪನ್ ಮಾಡೋಣ. ಇಲ್ಲಾಂದ್ರೆ ನಾವು ಬೆಳಗ್ಗೆ ಐಸ್ ಕ್ರೀಮ್ ಮಾಡಿ ಓವರ್ ನೈಟ್ ಫ್ರೀಸ್ ಮಾಡಿದ್ರು ಕೂಡ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ. ಆಫ್ಟರ್ 10 ಅವರ್ಸ್ ನೋಡಿ ಹೀಗೆ ಕಾಣಿಸುತ್ತೆ. ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಫುಡ್ ಕಲರ್ ಉಪಯೋಗಿಸ್ತೀರಾ, ನ್ಯಾಚುರಲ್ ಆಗಿ ನಮ್ಮಲ್ಲಿ ಸಿಗುವಂತಹ ಫ್ರೂಟ್ಸ್ ಯೂಸ್ ಮಾಡಿ ಇಷ್ಟು ಪರ್ಫೆಕ್ಟ್ ಆಗಿ ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ? ನಿಜವಾಗ್ಲೂ ನಂಬಲೇಬೇಕು, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಅವನೊಂದು ಸ್ಕೂಪ್ ತೆಗೆದ್ರೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಖಂಡಿತವಾಗ್ಲೂ ಇದು ಒಂದ್ಸತಿ ಟ್ರೈ ಮಾಡಿ. ಇಷ್ಟು ಸಿಂಪಲ್ ಅಂತ ಅನ್ಸುತ್ತೆ ನಿಮಗೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಮನೇಲಿ ಐಸ್ ಕ್ರೀಮ್ ಕೂಡ ಮಾಡ್ಕೊಬೋದು, ನಾವು ಮಾಡಿದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತ. ಈ ಸಮ್ಮರಲ್ಲಿ ನೀವು ಈ ಡೆಸರ್ಟ್ನ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.